ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ಗೌರ್ಮೆಂಟ್ ಕಡೆಯಿಂದ ಮತ್ತೊಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಅದೇನಪ್ಪ ಅಂದರೆ PM ಕಿಸಾನ್ ಯೋಜನೆಗೆ KYC ಮಾಡಿಸೋದು ಕಡ್ಡಾಯ ಅಂತ. ಹಾಗಾದರೆ ಮೊಬೈಲ್ನಲ್ಲೇ PM ಕಿಸಾನ್ ಯೋಜನೆಗೆ KYCಯನ್ನು ಯಾವ ಥರ ಸುಲಭವಾಗಿ ಮನೆಯಲ್ಲಿ ಕೂತ್ಕೊಂಡು ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ನೋಡೋಣ. ಹಾಗೆ ಮೊದಲಿಗೆ ನಮ್ಮ ಚಾನಲ್ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಅಂದರೆ ಡೀಟೇಲ್ ನೋಡೋಣ ಯಾವ ಥರ KYC ಮಾಡೋದು ಮೊಬೈಲ್ನಲ್ಲಿ ಅಂತ. ಈ ವಿಡಿಯೋದ ಮೂಲಕ ನಿಮಗೆಲ್ಲರಿಗೂ ತಿಳಿಸೋದು ಏನಪ್ಪ ಅಂದರೆ PM ಕಿಸಾನ್ ಯೋಜನೆ ಮೂಲಕ ಪ್ರತಿ ವರ್ಷ 6,000 ಹಣವನ್ನು ಪಡೆಯುತ್ತಿದ್ದರೆ, ಇನ್ನು ಮುಂದೆ ನೀವು PM ಕಿಸಾನ್ ಯೋಜನೆ ಹಣವನ್ನು ಪಡೆದುಕೊಳ್ಳಬೇಕು ಅಂದುಕೊಂಡಿದ್ದರೆ ನೀವು ಕಡ್ಡಾಯವಾಗಿ ಈ KYCಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ನೀವು KYCಯನ್ನು ಯಾವ ರೀತಿ ಮಾಡಬೇಕೆಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇದೀಗ ನೀವೇನಾದರೂ ಮೊಬೈಲ್ ಮೂಲಕ KYC ಮಾಡಬೇಕು ಅಂದುಕೊಂಡಿದ್ದರೆ ಅದನ್ನು ಹೆಂಗೆ ಮಾಡೋದಪ್ಪ ಅಂದರೆ, ಕೆಳಗಡೆ ಒಂದು ಲಿಂಕ್ ಇದೆ ಫ್ರೆಂಡ್ಸ್. ಆ ಲಿಂಕನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತಿರುತ್ತೆ, ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಡೈರೆಕ್ಟಾಗಿ ಈ KYC ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಗೂಗಲಲ್ಲಿ ಹೋಗಿಬಿಟ್ಟು PM ಕಿಸಾನ್ ಅಂತ ಟೈಪ್ ಮಾಡಿಬಿಟ್ಟು ಅಲ್ಲಿಂದನೂ ಕೂಡ ನೀವು ಅಧಿಕೃತ ವೆಬ್ಸೈಟ್ಗೆ ಬರಬಹುದು. PM ಕಿಸಾನ್ ಯೋಜನೆಯ ಲಿಂಕು ಇಲ್ಲಿದೆ ನೋಡಿ ಫ್ರೆಂಡ್ಸ್. ಈ ಬಾಕ್ಸಲ್ಲಿ ಕಾಣ್ತದೆ ನಿಮಗೆ pmkisan.gov.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅಧಿಕೃತ ವೆಬ್ಸೈಟ್ಗೆ ಬರ್ಬೋದು. ಇಲ್ಲಾಂದರೆ ನೀವು PM ಕಿಸಾನ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದ್ರು ಕೂಡ ಅಲ್ಲಿಂದನೂ ಬರ್ಬೋದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಏನು ಹೇಳುತ್ತೆ ಅಂತ. ಮೊದಲಿಗೆ ಫ್ರೆಂಡ್ಸ್ ನನಗೆ ಗೂಗಲೇ ಬಂದಿದ್ದೀನಿ. ಗೂಗಲ್ ಬಂದುಬಿಟ್ಟು ಇಲ್ಲಿ PM ಕಿಸಾನ್ ಅಂತ ನೋಡಿ ಈ ಥರ ನೀವು ಟೈಪ್ ಮಾಡ್ಕೊಳ್ಳಿ. ಈ ಥರ ಟೈಪ್ ಮಾಡ್ಕೊಂಡ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಆವಾಗ ಇಲ್ಲಿ ಕೆಳಗಡೆ PM ಕಿಸಾನ್ ಅಂತ ಕಾಣ್ತಾ ಇದ್ರು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಹೊಸ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಮೇಲ್ಗಡೆ ಇಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಇದೆ. ಅದು ಹೊಸದಾಗಿ ನೀವು ಯಾರಾದರೂ PM ಕಿಸಾನ್ಗೆ ಅಪ್ಲೈ ಮಾಡೋರಿದ್ರೆ ಇಲ್ಲಿಂದ ನೀವು ಅಪ್ಲೈ ಮಾಡ್ಕೋಬೋದಾಗಿದೆ. ಆಮೇಲೆ ಸೆಕೆಂಡು KYC ಇದೆ. ಅದು KYC ಈಗ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ KYC ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು KYCಯನ್ನು ಮಾಡ್ಕೋಬೋದಾಗಿದೆ. ಆಮೇಲೆ ಥರ್ಡು ನೋ ಯುವರ್ ಸ್ಟೇಟಸ್ ಅಂತ KYC ಆಗಿದಿಲ್ಲ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅದನ್ನು ಚೆಕ್ ಮಾಡ್ಕೋಬೋದಾಗಿದೆ. ತೋರಿಸ್ತೀನಿ ನೋಡಿ. ಇದು ಮೊದಲನೇದು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್, ಹೊಸ ರೈತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಇದು ಸೆಕೆಂಡು KYC ಮಾಡ್ಕೊಳ್ಳೋದು. ಆಮೇಲೆ ಥರ್ಡು ನಿಮ್ಮದು KYC ಆಗಿದೆಯಿಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು. ಇದು ಸೆಕೆಂಡ್ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇದು ಈ ಥರ ಮತ್ತೊಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. OTP ಬೇಸ್ಡ್ KYC ಅಂತ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ ಸರ್ಚ್ ಮಾಡಿಬಿಟ್ಟು ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿಬಿಟ್ಟು ನಿಮ್ಮ OTPಯನ್ನು ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲಿ ಕೂತ್ಕೊಂಡು ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಇದೊಂದು ರೈತರಿಗೋಸ್ಕರ ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.